ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಬೆಂಗಳೂರಿಂದ ಶಾಂತಲಾ ಕರೆ ಮಾಡಿದ್ದಾರೆ. ಶಾಂತಲಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಸರ್, ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ನಾನು. ಕೇಳಿ ಕೇಳಿ. ಅವ್ರ ಡೇಟ್ ಆಫ್ ಬರ್ತ್ 11/7/1984. 84 ಅಲ್ಲ? ಹಾಂ, ಹೇಳಿ. ಅವರಿಗೆ ಆರೋಗ್ಯ ಇತ್ತೀಚೆಗೆ 1 ವರ್ಷದಿಂದ ಕೈ ಕೊಡ್ತಾ ಇದೆ ಸರ್. ಕೆಲ್ಸದ ಇನ್ನೇನು ಆಗ್ಬೇಕು ಅನ್ನೋಷ್ಟ್ರಲ್ಲೇ ಎಲ್ಲ ಆಗಿದೆ, ಇನ್ನೇನು ಅದು ಕಾರ್ಯಗತ ಆಗ್ಬೇಕು ಅನ್ನೋಷ್ಟ್ರಲ್ಲೇ ಅದ್ ನಿಂತೋಗ್ಬಿಡುತ್ತೆ. ಅದು ಏನ್ ಸಮಸ್ಯೆ ಅಂತ ನೋಡ್ರಿ, ಈಗ ನಿಮ್ಮ ಮನಿ ಬಾಕ್ಲ ಪೂರ್ವಕ್ಕೆ ಐತೋ ಅಥವಾ ಉತ್ತರಕ್ಕಿದೆಯೋ ನಿಮ್ದು? ಪೂರ್ವಕ್ಕಿದೆ ಸರ್. ಪೂರ್ವ ಇದ್ರೆ ನೋಡ್ರಿ -100 ಅದು. ಎಲ್ಲ ಅವ್ರ ನೌಕರಿನೂ ಕಳ್ಕೊಳ್ಳೋದಾಗತ್ತೆ, ಹಣನೂ ಹೋಗುತ್ತೆ, ಮತ್ತು ಹೆಲ್ತ್ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಬರುತ್ತೆ. ಈವನ್ ಒಂದೊಂದ್ಸಲ ಸರ್ಜರಿ ತನೂ ಒಯ್ತೈತೆ ಅದು. ಏನ್ ಸರ್? ಸರ್ಜರಿವರೆಗೂ ಆಪರೇಷನ್ವರೆಗೂ ತೊಗೊಂಡು ಹೋಗುತ್ರಿ. ಯಾಕಂದ್ರೆ -100 ಇದ್ದಾಗ ಭಾಳ ತ್ರಾಸ ಕೊಡುತ್ತೆ ಅದು. ಹೌದಾ? ಅದಕ್ಕೆ ನೀವು ಸ್ವಲ್ಪ ಅಂದ್ರೆ ಇದು ಸ್ವಂತ ಮನೆನೋ ಅಥವಾ ಬಾಡಿಗೆ ಮನೆ ನಿಮ್ದು? ಸ್ವಂತ ಮನೆ ಇದ್ರೆ ಪೂರ್ವ ನಿಮ್ಗೆ ಭಾಳ -100 ಕೊಡುವಂಥದ್ದು. ಅಂದ್ರೆ ಎಲ್ಲಾ ರೀತಿ ತೊಂದರೆ ಕೊಡುವಂಥದ್ದು. ಒಂದು ರಿಲೇಷನ್ ಆಗಲಿ, ಮನೆಯಲ್ಲಿ ಒಂದು ಶಾಂತತೆ ಆಗಲಿ, ಅಂದ್ರೆ ಅದು -100 ಬಂದಾಗ ಅದು ಟೋಟಲಿ ಇದು ಬಾಡುತ್ತೆ, ಅಂದ್ರೆ ಎಲ್ಲಾ ರೀತಿ ಕೆಡಕ್ ಮಾಡತ್ತೆ ಅದು. ಅದಕ್ಕೆ ಅದನ್ನ ಸ್ವಲ್ಪ ಪೂರ್ವ ಇದ್ದದನ್ನ 45 ಡಿಗ್ರಿ ಟಿಲ್ಟ್ ಮಾಡ್ಕೊಂಡ್ರೆ ಈಶಾನ್ಯ ಆಗುತ್ತೆ. ಈಶಾನ್ಯ ಮತ್ತು ಅವ್ರ ಪಾಲಿಗೆ ಒಳ್ಳೆ ದಿಕ್ಕದು ಸ್ವಲ್ಪ ಆ ರೀತಿ. ಆ ರೀತಿ ಅಂದ್ರೆ ಈಶಾನ್ಯ ಅಂದ್ರೆ ಮತ್ತೆ ಈಶಾನ್ಯ ಜಾಗದಲ್ಲಿ ಬಾಗ್ಲ ಹಚ್ಚೋದಲ್ಲ, ಇದ್ದ ಬಾಗ್ಲದಲ್ಲಿ ಟಿಲ್ಟ್ ಮಾಡ್ಬೇಕು 45 ಡಿಗ್ರಿ. ಹಿಂಗಿದ್ದ ಡೋರನ್ನ ಹಿಂಗೆ ಮಾಡ್ಕೋಬೇಕಾಗತ್ತೆ. ಹೌದಾ? ಅಥವಾ ಇಲ್ಲಾಂದ್ರೆ ನಮ್ಮ ಎಕ್ಸ್ಪರ್ಟ್ಸ್ ಒಂದ್ಸಲ ನೀವು ಮನೆ ಕರ್ಸಿದ್ರಂದ್ರೆ ಅವ್ರು ಮತ್ತೆ ಅದು ತೊಂದರೆ ಇನ್ನಷ್ಟಕ್ಕೆ ಎದಕ್ಕೆ ಬರ್ಲಿಕ್ಕೆ ಕಾರಣ ಇದಂಕರ ಮುಖ್ಯ ಕಾರಣ ಇದೆ. ಅದನ್ನ ನೋಡಿ ನೀವು ಮುಂದೆ ಬೇಕಂದ್ರೆ ಅದು ಎಲ್ಲ ಕರೆಕ್ಟ್ ಅನ್ಸಿದೆ ಅಂದ್ರೆ ನೀವು ಮತ್ತೆ ಪರಿಹಾರಕ್ಕೆ ಹೋಗ್ಬೋದು. ಅಂದ್ರೆ ಇವನ್ ಡೋರ್ದು ಹೆಂಗೆ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಟ್ಟು ನಿಮ್ಗೆ ಅದು ಇದು ಮಾಡಿಕೊಡ್ತಾರೆ. ಅಂದ್ರೆ ಇದರಲ್ಲಿ ಏನು ಹೊಡಿಬೇಕಾಗಿಲ್ಲ, ಏನು ಮತ್ತೆ ತೆಗಿಬೇಕಾಗಿಲ್ಲ, ಸರಳವಾದ ವಿಧಾನದಿಂದ ಮಾಡ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ದೊಂದು ನಿಮ್ಮ ಮನೆಯವ್ರದ್ದೊಂದೆಲ್ಲ ನಿಮ್ಮದು ಮಕ್ಕಳ ಮೇಲೂ ಸಹಿತ ಅದು ಪ್ರಭಾವ ಬೀರುತ್ತದೆ. ಈಗ ಮಂಗಳೂರಿಂದ ಅಜಿತ್ ಕರೆ ಮಾಡಿದ್ದಾರೆ. ಅಜಿತ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅಜಿತ್ ಅಂತ, ಮಂಗಳೂರಿಂದ. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 13/5/1993. 1993 ಅಲ್ಲ? ಸ್ಟಡೀಸ್ ಬಗ್ಗೆ ಕೇಳಬೇಕಿತ್ತು. ಯಾವ ದಿಕ್ಕು? ಅಲ್ಲ, ನಿಮಗೆ ಏನು 1993 ಈಗ ಎದಕ್ಕೆ ನಿಮ್ದು ಎದು ಸ್ಟಡಿದ ದಿಕ್ಕೋ ಅಥವಾ ನಿಮ್ದು ಬಿಸ್ನೆಸ್ಗೆ ನೀವೇನು ಮಾಡ್ತಾ ಇದ್ದೀರಿ ಈಗ? ಸ್ಟಡಿದಲ್ಲ? ಹಲೋ. ಇಲ್ಲಿ ನೋಡಿ, ನಿಮಗೆ ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು. ಯಾವಾಗ್ಲೂ ನೀವು ಸ್ಟಡಿ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡಿ ಓದ್ಬೇಕು. ಪಶ್ಚಿಮ ದಿಕ್ಕನ್ನ ನೋಡ್ತಿರ್ಬೇಕು ನೀವು. ಆಮೇಲೆ ಮಲ್ಕೊಳ್ಳುವಾಗ ಪಶ್ಚಿಮಕ್ಕೆ ತಲೆ ಇರಬೇಕು. ಅಂದ್ರೆ ಪಶ್ಚಿಮಕ್ಕೆ ತಲೆ ಮಾಡಿ ಮಲ್ಕೊಂಡ್ಬಿಟ್ರೆ ನೀವು ಎರಡನ್ನ ನೀವು ಮಾಡ್ರಿ ಅಂದ್ರೆ ಎಷ್ಟು ನಿಮ್ಮಲ್ಲಿ ಅದು ಒಂದು ಏನಪ್ಪ ಒಂದು ಸ್ಟಡಿಯಲ್ಲಿ ಎಷ್ಟೊಂದು ಪರಿವರ್ತನೆ ಆಗುತ್ತೆ. ಇಷ್ಟೇ ಅಲ್ಲ, ನನ್ನ ಒಂದು ರಿಸರ್ಚ್ ಪ್ರಕಾರ 15% 20% 25% ನೀವು ಈಗೇನು ಒಂದು 60 ಮಾಡ್ತಿದ್ರೆ 80-85 ಮಾಡ್ತೀರಿ, 80 ಮಾಡ್ತೀರಿ, 100 ತನಕ ಹೋಗುವಷ್ಟು ಮಟ್ಟಿಗೆ ಈ ದಿಕ್ಕುಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಓಕೆ ಗುರುಜಿ, ಇವಾಗ ಮೊದಲನೇ ದಿಕ್ಕು ಬಗ್ಗೆ ಅಂದರೆ ಮೊದಲನೇ ಒಳ್ಳೆ ದಿಕ್ಕು ಬಗ್ಗೆ ತಿಳಿಸ್ಕೊಟ್ರಿ. ಎರಡನೇ ಒಳ್ಳೆ ದಿಕ್ಕಿಂದ ಏನೆಲ್ಲ ಪ್ರಭಾವಗಳಾಗಬಹುದು? ನೋಡ್ರಿ, ಎರಡನೇ ಒಳ್ಳೆ ದಿಕ್ಕು ಅದು ಒಂದನೇ ದಿಕ್ಕಿನಕ್ಕಿಂತ ಸ್ವಲ್ಪ 10% ಕಡಿಮೆ ಪ್ರಭಾವ ಇರುತ್ತೆ. ಅಂದರೆ 90% ಅಂತ ನಾ ಕೌಂಟ್ ಮಾಡುವಂಥದ್ದು. ಅದು 100 ಇರುತ್ತೆ ಒಂದನೇ ತನಕ. ಅದು ಎಲ್ಲಕ್ಕೂ ಸಂಬಂಧಪಟ್ಟಂಥದ್ದು. ಇದು 90% ಇದ್ದಾಗ ಇದರ ಮುಖ್ಯ ದ್ವಾರ, ಮನೆಯ ಮುಖ್ಯ ದ್ವಾರ ಮತ್ತು ಉದ್ಯೋಗ ಸ್ಥಳದ ಮುಖ್ಯ ದ್ವಾರ ಅಥವಾ ಫ್ಯಾಕ್ಟ್ರಿಯಲ್ಲಿ ಅದು ಎರಡನೇ ದಿಕ್ಕಿಗೆ ಬಂದಾಗ ಇದು ಹೆಲ್ತ್ಗೆ ಸಂಬಂಧಪಟ್ಟಂಥದ್ದು. ಹೆಲ್ದಿ ಹೌಸ್ ಅಂತ ಹೇಳ್ತೀವಿ ನಾವು. ಹೆಲ್ದಿ ಒಂದು ಅಟ್ಮಾಸ್ಫಿಯರ್ ಅಪ್ಪ ಬಿಸ್ನೆಸ್ನಲ್ಲಿ, ಹೆಲ್ದಿ ಒಂದು ಫ್ಯಾಕ್ಟ್ರಿ ಇದೆ ಅಂದರೆ ಏನೂ ತೊಂದರೆ ಇಲ್ಲದ ನಡೀತಾ ಇದೆ ಅಂತ ಅನ್ನೋಷ್ಟು ಮಟ್ಟಿಗೆ. ಆಮೇಲೆ ಇದ್ರ ಜೊತೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದಂದಾಗ ಏನು ಮನುಷ್ಯನಲ್ಲಿ ಈ ಒಂದು ಆರೋಗ್ಯದ ತೊಂದರೆ ಇತ್ತಂತಂದಾಗ ಈ ದಿಕ್ಕು ಎಷ್ಟು ರೀತಿ ಕೆಲಸ ಮಾಡುತ್ತಂದರೆ ಆ ಎರಡನೇ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಂಡ್ಬಿಟ್ರೆ ಅದು ಫಾಸ್ಟೆಸ್ಟ್ ರಿಕವರಿ ಆಗಿದ್ದು ಅನುಭವಕ್ಕೆ ಬರುತ್ತೆ. ಅಂದರೆ ಎರಡನೇ ದಿಕ್ಕು ಇಸ್ ಟೋಟಲಿ ಮೆಂಟ್ ಫಾರ್ ದಿ ಹೆಲ್ತ್ ಪರ್ಪಸ್, ಹೆಲ್ತಿಗೆ ಎಫೆಕ್ಟ್ ಕೊಡುವಂಥದ್ದು. ಅಂದರೆ ಅದನ್ನು ನಾವು ಫಾಲೋ ಮಾಡಿಬಿಟ್ರೆ ಸಾಕಷ್ಟು ಪರಿವರ್ತನೆ ಕಾಣುವಂಥದ್ದು. ಅಷ್ಟೇ ಅಲ್ಲ, ಎರಡನೇ ದಿಕ್ಕಿಗೆ ಆ ಒಂದು ಉದ್ಯೋಗ ಸ್ಥಳ ಆಗಲಿ, ಮನೆಯದಾಗಲಿ, ಅದರಲ್ಲಿ ಅವರು 90% ಪ್ರೋಗ್ರೆಸ್ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಮುಖ್ಯ ದ್ವಾರದ್ದು ಏನಿದು ಎರಡನೇ ದಿಕ್ಕಿದೆಯಲ್ಲ, ಮನುಷ್ಯನ ಮೇಲೆ ಈ ಒಂದು 90% ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಅಂತ ಹೇಳ್ಬೋದು ನಾವು. ಓಕೆ, ಈಗ ನಮಗೆ ಹುಬ್ಬಳ್ಳಿಯಿಂದ ಸುನಂದಾ ಕರೆ ಮಾಡಿದ್ದಾರೆ. ಸುನಂದಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹೆಸರು ಸುನಂದಾ ಅಂತ. ಹೇಳಿ. ನಂದು ಡೇಟ್ ಆಫ್ ಬರ್ತ್ 1/6/82. 1/6/82. ಯಾರ್ದ್ರಿ? ತಮ್ದನ್ರಿ ಇದು ಡೇಟ್ ಆಫ್ ಬರ್ತ್? ಯಾರ್ದ್ರಿ ಡೇಟ್ ಆಫ್ ಬರ್ತ್? ಆಮೇಲೆ ನಿಮ್ಮ ಮನೆಯನ್ನ ನಡೆಸೋರು ನಿಮ್ಮ ಯಜಮಾನ್ರು ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಅಂದ್ರೆ ಸ್ವಲ್ಪ, ಯಾಕಂದ್ರೆ ಮನೆಯನ್ನ ಅವ್ರು ನಡೆಸ್ತಾರೋದಲ್ರಿ ಈಗ? ಹೌದ್ರಿ. ಹೌದಾ? ಅವ್ರದ್ದು ಸ್ವಲ್ಪ ಅವ್ರ ಡೇಟ್ ಆಫ್ ಬರ್ತ್ ನನಗೆ ಆತಂದ್ರೆ ಅನುಕೂಲ ಆಗುತ್ತೆ. ಅದಕ್ಕಂದ್ರೆ ಮುಖ್ಯ ದ್ವಾರ ಅವ್ರ ಮೇಲೆ ಹೋಗುತ್ತೆ, ನಿಮ್ಮ ಮೇಲೆ ಹೋಗಲ್ಲ ಏನ್ರಿ. ಆಮೇಲೆ ಇನ್ನು ನಿಮ್ಮ ಒಳ್ಳೆ ದಿಕ್ಕು ಯಾವ್ದನ್ನು ನಾನು ಹೇಳ್ತೀನಿ.
ಬಟ್ ಆ ಮನೆಯದ ಒಂದು ಅವರ ಮುಖ್ಯ ದ್ವಾರದ ಮೇಲೆ ನಾನು ಏನು ತೊಂದರೆ ಬರ್ಬೋದು ಅಥವಾ ಯಾವ ರೀತಿ ಪ್ರೋಗ್ರೆಸ್ಸಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾನು ಹೇಳ್ಬೋದು ಅದನ್ನೇ. ಬಟ್ ನಿಮ್ದು ಇನ್ನೊಂದ್ಸಲ ಹಚ್ತೀನಿ ಗುರುಜಿ, ಅವ್ರು ಬಂದ್ಮೇಲೆ ಈಗ ನಮ್ದು ಸ್ವಲ್ಪ ಹೇಳ್ತೀರಾ? ಹಾಂ, ನಿಮ್ದು ನೋಡ್ರಿ, ನಿಮ್ದು ಒಳ್ಳೆ ದಿಕ್ಕಂದ್ರೆ ಪಶ್ಚಿಮ ಒಳ್ಳೆ ದಿಕ್ಕು. ಹೌದ್ರಿ? ಹೌದು. ಪಶ್ಚಿಮಕ್ಕೆ ನೀವು ಯಾವಾಗಲೂ ತಲೆ ಮಾಡಿ ಮಲ್ಕೋಬೇಕಾ, ಉತ್ತರಕ್ಕೆ ಪೂರ್ವಕ್ಕೆ ತಲೆ ಮಾಡಿದ್ರೆ ಅಥವಾ ದಕ್ಷಿಣಕ್ಕೆ ತಲೆ ಮಾಡಿದ್ರೆ ನೀವು ನಿಮ್ಮ ಸುಮ್ಮನೆ ಹೆಲ್ತ್ದಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸಾರು ಆಗುತ್ತೆ. ಅದಕ್ಕೆ ಮನೆಯವ್ರಿಗೆ ತುಂಬಾ ಬರೀ ಪ್ರಾಬ್ಲಮ್ ಅಂದ್ರೆ ಬರೀ ಸಾಲನ ಆಗ್ತಾ ಇದೆ, ಎಷ್ಟು ದುಡಿದ್ರು ಇಲ್ಲ, ಅದು ಒಂದು ಏನಿರುತ್ತೆ ಅಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಒಂದು, ಆಮೇಲೆ ಮನೆಯೊಳಗೆ ನೀವು ಏನಂತಾರಲ್ಲ ಒಂದು ಲಕ್ಷ್ಮೀ ಸ್ಥಾನ ಅನ್ನೋದು ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ಕೈ ತೊಳ್ಕೊಳ್ಳೋದಾಗಲಿ ಬಾತ್ರೂಮ್ ಆಗಲಿ ಬಂದುಬಿಡ್ತಂದ್ರೆ ಅವರು ಎಷ್ಟೇ ಹಣ ಬಂದರೂ ಅದು ಒಂದು ಪೈಸಾನು ಉಳಿಯಲ್ಲ, ಅದು ಸಾಲಕ್ಕೆ ಇದಾಗುತ್ತೆ. ಅದಕ್ಕೊಂದು ಸಲ ನೀವು ಬೇಕಾದ್ರೆ ನಮ್ಮದು ಸಂಸ್ಥೆ ಅಲ್ಲೇ ಹುಬ್ಬಳ್ಳಿಯಲ್ಲಿ ಇದೆ, ದೊಡ್ಡ ಪ್ರಮಾಣ ನಾವು ಅಲ್ಲಿ ಇದನ್ನ ಇಟ್ಟಿದ್ದು. ಎಲ್ಲಿದೆ ಗುರುಜಿ? ಹುಬ್ಬಳ್ಳಿಯಲ್ಲಿ ಇದೆ ನೋಡ್ರಿ, ಭವಾನಿ ಆರ್ಕೇಡ್ ಅಂತಿದೆ, ಬಸವನವನದ ಹತ್ರ ಇದೆ. ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈ ನಂಬರಿಗೆ ಮಾತಾಡಿದ್ರು ನೀವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆಯ್ತು. ಹೌದು. ಈಗ ವನಿತಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವನಿತಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ಹೌದು, ನಮ್ಮ ಯಜಮಾನ್ರು. ಹಾಂ ಹೇಳಿ. ಹಲೋ, ಹಾಂ ಹೇಳಿ. ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರು ಇದು ಕೇಳಬೇಕು. ಹಾಂ, ಡೇಟ್ ಆಫ್ ಬರ್ತ್ ಏನಿದೆ ರೀ? 31/1/47. 31 ಎಷ್ಟು? 31/1/47. 47. ಹಾಂ ಹಾಂ, ನಮಗೆ ಯಜಮಾನ್ರಿಗೆ ಯಾವ ದಿಕ್ಕ ಆಗ್ಬರುತ್ತೆ? ನಾವು ಬಾಡಿಗೆ ಮೇಲೆ ಇದ್ದೀವಿ ಈಗ. ಹೌದಲ್ಲ? ಮನೆಗೆ ಹೋಗ್ಬೇಕು ಅದಕ್ಕೆ. ಹಾಂ, ಇಲ್ಲಿ ನೋಡ್ರಿ, ಈಗ ಬಾಡಿಗೆ ಮನೇಲಿ ಇದ್ದೀರಾ ನೀವು? ಹೌದು, ಈಗ ಮುಂದಿನ ಮನೆ ಬೇರೆ ಚೇಂಜ್ ಮಾಡ್ಬೇಕು, ಯಾವ ದಿಕ್ಕಕ್ಕೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಹೌದಲ್ಲ? ಈಗ ನೋಡ್ರಿ, ಅವ್ರದ್ದು ನಿಮ್ಮ ಯಜಮಾನ್ರ ಪ್ರಕಾರ ಅಂತಂದ್ರೆ ಪೂರ್ವ ಒಳ್ಳೆ ದಿಕ್ಕದು. ಪೂರ್ವ ಒಳ್ಳೇದಾ? ಹೌದು. ಹಾಂ. ಏನ್ರಿ, ಈ ಪೂರ್ವಕ್ಕೆ ನೀವು ಯಾವಾಗಲೂ ಮನೆ ಬಾಗ್ಲಿತ್ತು ಯಾವ್ದೋ ಮನೆ ಚೇಂಜ್ ಮಾಡಿದ್ರು ಸಹಿತ ಪೂರ್ವಾಗ್ಲಿ ಉತ್ತರನೂ ಒಳ್ಳೇದು, ದಕ್ಷಿಣ ಒಳ್ಳೇದು. ಈಗ ನಮ್ಮ ಮಗನ ಪ್ರಕಾರ ಹೋಗೋದಾ ಇಲ್ಲ ನಮ್ಮ ಯಜಮಾನ್ರು ಮನೆ? ಈಗ ಮನೆಯನ್ನ ಯಾರು ನಡೆಸ್ತಾ ಇದ್ದಾರೆ? ಮಗ ನಡೆಸ್ತಾ ಇದ್ದಾನ, ಯಜಮಾನ್ರು ನಡೆಸ್ತಾ ಇದ್ದಾರೆ? ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರ ನಡೆಸ್ತಾ ಇದ್ದಾರೆ. ಹಾಂ ಹಾಂ. ಅಂದ್ರೆ ಇವತ್ತ ಮನಿ ಅಂದ್ರೆ ಅವ್ರದೇ ಹಣ ಅಂದ್ರೆ ಏನು ಅವ್ರೊಂದು ಏನು ಹಣ ತೊಗೊಂಬರ್ತಲ್ಲ ಅವ್ರದ್ದೇ ಜಾಸ್ತಿ ಇದೆಯೋ ಮಗನ್ ಜಾಸ್ತಿ ಇದೆಯೋ? ಇಲ್ಲ, ನಮ್ಮ ಯಜಮಾನ್ರದ್ದು. ನಮ್ಮ ಮಗನಿಗೆ ಇವಾಗ ಕೆಲಸ ಸಿಕ್ಕಿರೋದು. ಇಲ್ಲ, ಹಂಗಾದ್ರೆ ಯಜಮಾನ್ರ ಮೇಲೆ ಹೋಗುವಂತದ್ರಿ ಅದು. ಯಾವಾಗ ಯಜಮಾನ್ರು ಪೂರಾ ರಿಟೈರ್ಡ್ ಆಕರಲ್ಲ ಅವಾಗ ಮಗನ ಮೇಗನ ಕೌಂಟ್ ಆಗತ್ತೆ ಅದನ್ನಂತ. ನಮ್ಗೆ ಈಗ ಸ್ವಂತ ಮನೆ ಆಗ್ಬೇಕು ಅಂತ ಇದೇವ್ರೆ, ಆಗ್ತಾ ಇಲ್ಲ, ಏನ್ ಮಾಡೋದು? ಇಲ್ಲ ನೋಡ್ರಿ, ಈಗ ನೀವು ಇರುವಂತ ಮನೆ ಇದೆ ಅಲ್ಲ, ಬಾಡಿಗೆ ಮನೆ, ಅದು ನಿಮ್ಗ ಅಂದ್ರೆ ಈಗ ಇದ್ದಂತ ಮನೆ ಇದೆಯಲ್ಲ ಅದ್ರ ಮೇಲೆ ಆ ಹೊಸ ಮನೆಗೆ ಅವಲಂಬನೆ ಇರುತ್ತೆ. ಮತ್ತೆ ಒಂದು ನಾನು ನಿಮ್ಗೆ ಹೇಳ್ಬೋದು, ಈ ಒಂದು ಹಳೆ ಮನೆಯಲ್ಲಿ ಅವು ಏನು ನೀವು ಒಂದು ಕಾರ್ಯವನ್ನು ಕೈಕೊಳ್ತಿರಲ್ಲ ಅದು ಕ್ಲಿಯರ್ ಆಗುವಂಥ ಜಾಗ ಕ್ಲಿಯರ್ ಇರಬೇಕು, ಅಂದಾಗ ಅದಕ್ಕೆ ಈಸಿಯಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ಮನೆ ಅಬ್ಸ್ಟ್ರಕ್ಷನ್ಸ್ ಬರುವಂಥ ಚಾನ್ಸ್ ಬರುತ್ತೆ. ಅದಕ್ಕೆ ನೀವು ಸ್ವಲ್ಪ ಅದು ಇದ್ದ ಮನೆಯ ಮೇಲೆ ಆ ಮುಂದಿನ ಮನೆಯ ಅವಲಂಬನೆ ಇರುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು ಇಲ್ಲಿ. ಓಕೆ, ಈಗ ವೀಣಾ ನಂಜನಗೂಡಿಂದ ಕರೆ ಮಾಡಿದ್ದಾರೆ. ವೀಣಾ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ಆಯ್ತು ಮೇಡಮ್. ಹೇಳಿ ಅವರು. ವೀಣಾ ಅವ್ರು ಹೇಳಿ. ಹಾಂ ಹೇಳಿ. ಸರ್, ನಂದು ಡೇಟ್ ಆಫ್ ಬರ್ತ್ ಹಾಂ 21/11/1968. 1948. 68 ಸಾರಿ. ಹಾಂ, ನಾನು ಇದು ಬೇಗೂರಲ್ಲಿ ಇದ್ದೀನಿ, ಗುಂಡ್ಲುಪೇಟೆ ತಾಲೂಕು ಬೇಗೂರಲ್ಲಿ. ಹಾಂ, ಕ್ವಾರ್ಟರ್ಸ್ ಅಲ್ಲಿ ಇದ್ದೀನಿ ನಾನು. ಅಂದ್ರೆ ಈಗ ಮನೆಯನ್ನ ಯಾರು ನಡೆಸ್ತಾರೆ ಹೇಳ್ರಿ? ತಾವು ನಡೆಸ್ತಿರೋ ಅಥವಾ ತಮ್ಮ ಯಜಮಾನ್ರ ನಡೆಸ್ತಾರೆ? ಸ್ವಾಮೀಜಿ, ನಾನು ಅಂದ್ರೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಟೀಚರ್ ಆಗಿದ್ದೀನಿ. ಬಟ್ ಮನೆ ಅಲಾಟ್ ಆಗಿರೋದು ನನ್ನ ಹೆಸರಿಗೆ. ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ದೀನಿ. ಪಶ್ಚಿಮಕ್ಕೆ ಬಾಗಿಲಿದೆ, ಪೂರ್ವಕ್ಕೂ ಒಂದು ಬಾಗಿಲಿದೆ. ಹೌದಲ್ಲ? ಇಲ್ಲಿ ನೋಡಿ, ನಿಮ್ಮ ಯಜಮಾನದ ಡೇಟ್ ಆಫ್ ಬರ್ತ್ ನಿಮ್ಗೆ ಗೊತ್ತಿದೆಯಾ? ಅದು ಸರಿಯಾಗಿ ನೆನಪಿಲ್ಲ ಗುರುಜಿ. ನಮ್ಮ ಹಸ್ಬೆಂಡ್ ಹೆಸರು ರಂಗಸ್ವಾಮಿ ಅಂತ. ಹೌದಾ? ಇಲ್ಲ, ಅವ್ರದ್ದೊಂದು ಡೇಟ್ ಆಫ್ ಬರ್ತ್ ಇದ್ದರೆ ಒಳ್ಳೇದಿತ್ತು. ನಿಮ್ದು ನೋಡಿ, ನೀವು ನಿಮ್ಮ ಒಂದು ಪ್ರೋಗ್ರೆಸ್ ಕಾಣಬೇಕಾದ್ರೆ ಏನು ನೀವು ಇಲ್ಲಿ ಪೂರ್ವ ಅನ್ನೋದು ನಿಮ್ಗೆ ಅತಿ ಒಳ್ಳೇದಿಕ್ರಿ. ಪೂರ್ವನಾ? ಹೌದು. ಏನ್ರಿ ಅಂದ್ರೆ ಪೂರ್ವ, ನೀವು ಪಶ್ಚಿಮ ದಿಕ್ಕಿಗೆ ಎಂದು ಅಡ್ಡಾಡಬಾರ್ದು ನೀವು. ಅಂದ್ರೆ ನಿಮ್ಮ ಒಂದು ಪ್ರೋಗ್ರೆಸ್ ಕಾಣ್ಬೇಕಾದ್ರೆ ಪೂರ್ವ ಒಳ್ಳೇದು, ಉತ್ತರ ಒಳ್ಳೇದು ನಿಮಗೆ. ಹೌದಾ? ಇನ್ನು ಅವ್ರದ್ದೊಂದು ಡೇಟ್ ಆಫ್ ಬರ್ತ್ ಇತ್ತು ಅಂದ್ರೆ ನಾನು ಅವ್ರದ್ದೊಂದು ಸ್ಪಷ್ಟಪಡಿಸ್ತಾ ಇದ್ದೆ. ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಪಶ್ಚಿಮ ಒಳ್ಳೇದಿತ್ತು ಅಂತ ತಿಳ್ಕೊಳ್ಳಿ. ನೀವು ಪೂರ್ವ ಬಾಗಿಲಿಂದ ಅಡ್ಡಾಡ್ತೀರಿ, ಅವ್ರು ಪಶ್ಚಿಮದಿಂದ ಅಡ್ಡಾಡ್ತಿದ್ರೆ ಅಂದ್ರೆ ಇಬ್ಬರಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಕಾಣ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅದು. ಅದಕ್ಕೆ ಇವನ್ ಅವ್ರದ್ದು ಡೇಟ್ ಆಫ್ ಬರ್ತ್ ಒಂದ್ಸಲ ಗೊತ್ತಿತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಅದು ಸ್ಕೂಲಲ್ಲಿ ಇರೋ ಪ್ರಕಾರ 2/4/71. 71 ಅಲ್ಲ? ನೋಡ್ರಿ, ಸ್ಕೂಲಲ್ಲಿ ಇರೋ ಪ್ರಕಾರ 71 ಇತ್ತು ಅಂತ ತಿಳ್ಕೊಳ್ಳಿ. ಅವರಿಗೆ ಪಶ್ಚಿಮ ಒಳ್ಳೇದಾ ಗೊತ್ತಿರಲಿದು. ಅಂದ್ರೆ ಪಶ್ಚಿಮಕ್ಕೆ ಅವರು ಸ್ವಲ್ಪ ಅದನ್ನು ಅವರು ಹೋಗೋದು ಬರೋದು ಪಶ್ಚಿಮದಿಂದ ಮಾಡಿದ್ರೆ ಅವರು ಸಹಿತ ಸಾಕಷ್ಟು ಪ್ರೋಗ್ರೆಸ್ಸನ್ನು ಕಾಣ್ತಾರೆ. ಇದು ನಿಮ್ಗೆ ಗೊತ್ತಿರಲಿ ಇದನ್ನಂತ. ಗುರುಜಿ, ಈಗಾಗಲೇ 2ನೇ ದಿಕ್ಕಿನ ಬಗ್ಗೆ ಹೇಳಿದ್ರಿ. 3ನೇ ದಿಕ್ಕಿನ ಪ್ರಭಾವ ಯಾವ ರೀತಿ ಇರುತ್ತೆ? ಅಂದ್ರೆ ಒಳ್ಳೆ ದಿಕ್ಕಲ್ಲಿ 3ನೇ ದಿಕ್ಕು ಯಾವ ರೀತಿ ಪ್ರಭಾವ? 3ನೇ ದಿಕ್ಕು ಅಂದ್ರೆ ಮತ್ತೆ 10% ಲೆಸ್. ಅಂದ್ರೆ 1ನೇದು 100%, 2ನೇದು 90%, ಇದು 80% ರಿಸಲ್ಟ್ ಕೊಡುವಂಥದ್ದು. ಮತ್ತು ಇದಕ್ಕೂ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಇದೆ. ಅಂದರೆ ಇದು ಓವರಾಲ್ ಕೊಡೋ ಜೊತೆನೂ 80% ರಿಸಲ್ಟ್ ಓವರಾಲ್ ಕೊಡೋ ಜೊತೆನೂ ಮತ್ತು ಸ್ಪೆಸಿಫಿಕಲಿ ಇದೊಂದು ಮ್ಯಾರೇಜು ಮತ್ತು ರಿಲೇಷನ್ಗೆ ಸಂಬಂಧಪಡುವಂಥದ್ದು ಈ 3ನೇ ದಿಕ್ಕು, ಒಳ್ಳೆ ದಿಕ್ಕು.
ಅದನ್ನು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟೋ ಸಲ ಒಂದು ಹೆಣ್ಮಗಳು ಇರ್ತಾಳೆ, ಭಾಳ ಸುಂದರಿ ಇರ್ತಾಳೆ, ಎಷ್ಟೋ ಸಲ ಬಂದು ನೋಡ್ತಾ ಇದ್ದಾರೆ, 100 ಜನ ಬಂದು ನೋಡ್ತಾ ಇದ್ದಾರೆ, ಅದು ಫಿಕ್ಸ್ ಆಗ್ತಾ ಇರೋಂಗಿಲ್ಲ. ಆ ಮ್ಯಾರೇಜದ ತೊಂದರೆಯನ್ನು ಅವರು ತಂದೆ ತಾಯಿ ಭಾಳ ದುಃಖದಲ್ಲಿ ಉಳಿತಾರೆ. ಏನಪ್ಪ ನಮ್ಮ ಮಗಳದ್ದು ಮ್ಯಾರೇಜ್ ಆಗ್ತಾಯಿಲ್ಲ, ಮಗದ ಮ್ಯಾರೇಜ್ ಆಗ್ತಾಯಿಲ್ಲ ಅಂತ ತಿಳ್ಕೊಂಡು. ಆವಾಗ ನನ್ನ ಒಂದು ವಿಜ್ಞಾನದಲ್ಲಿ ಈ 3ನೇ ದಿಕ್ಕು ಭಾಳ ಕೆಲಸಕ್ಕೆ ಬರುವಂಥದ್ದು ಇಂಥ ಮ್ಯಾರೇಜಿಗಾಗಿ. ಆ ಹೊತ್ತಿಗೆ ನಾವು ಏನು ಹೇಳ್ತೀವಿ ಅಂದರೆ, ಯಾವಾಗ ನೀವು ಇನ್ನು ತೋರಿಸ್ತೀರಿ ಇನ್ನು ಮುಂದೆ, ಈ ಒಂದು ಸಲ ಏನಾಗುತ್ತೆ, ಉತ್ತರ ಅನ್ನೋದು ಅವ್ರಿಗೆ ಒಳ್ಳೆ ದಿಕ್ಕಿಲ್ಲ. ಯಾವಾಗಲೂ ಒಂದು ಸ್ಟ್ಯಾಂಡರ್ಡ್ ದಿಕ್ಕು ಏನು ಮಾಡಿಬಿಟ್ರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ತೋರಿಸ್ತಿರ್ತಾರೆ. ಅದು ಉತ್ತರ ಒಳ್ಳೇದಿಲ್ಲಾದಾಗ ಏನಾಗುತ್ತೆ, ಅದು ಆ ಒಂದು ಅಟ್ರಾಕ್ಟಿವ್ ಪವರ್ ಕಳ್ಕೊಂಡ್ಬಿಡ್ತಾಳೆ. ಬಂದವರು ಅದನ್ನು ಅಂದರೆ ಎಷ್ಟೇ ಸುಂದರ ಇದ್ದರೂ ಸಹಿತ ಆಯ್ತು ನಾವು ಹೇಳ್ತೀವಿ ಅಂತ ಹೋಗಿಬಿಟ್ಟವರು ರಿಯಾಕ್ಷನ್ಸ್ ಕೊಡಲ್ಲ. ಅದೇ ಈ 3ನೇ ದಿಕ್ಕಿಗೆ, ಒಳ್ಳೆ ದಿಕ್ಕಿಗೆ ಅವಳು ಒಂದು ಪಶ್ಚಿಮ ಅನ್ನೋದು 3ನೇ ಒಳ್ಳೆ ದಿಕ್ಕು ಅವಳು ಕ್ಯಾಲ್ಕುಲೇಟ್ ಮ್ಯಾಗ ಪಶ್ಚಿಮಿಗೆ ಅವಳು ಮುಖ ಮಾಡಿ ಕುಂದಿಸಿದಾಗ, ಯಾರು ಹುಡುಗರು ನೋಡ್ಲಿಕ್ಕೆ ಬಂದಾಗ, ವರ ಬಂದು ನೋಡ್ಲಿಕ್ಕೆ ಬಂದಾಗ, ಮುಂದೆ ನಾವೊಂದು ಡ್ರೆಸ್ ಕೊಡ್ತೀವಿ ಅಂದರೆ ಕಲರ್ಸದ್ದು. ಆ ಕಲರ್ ಡ್ರೆಸ್ಸನ್ನು ಅವಳು ಹಾಕ್ಕೊಂಡು ಆ ದಿಕ್ಕಿಗೆ ಕೂತ್ಕೊಳ್ಳಂದ್ರೆ ಶಿ ವಿಲ್ ಬಿಕಮ್ ಸೋ ಅಟ್ರಾಕ್ಟಿವ್ ಬಿಕಾಸ್ ಸಿ ಈಸ್ ಫೇಸಿಂಗ್ ಇನ್ ಹರ್ ಮ್ಯಾರೇಜ್ ಡೈರೆಕ್ಷನ್. ಆ ಮ್ಯಾರೇಜ್ ಡೈರೆಕ್ಷನ್ಗೆ ಮುಖ ಮಾಡಿದಾಗ ಅವಳಲ್ಲಿ ಒಂದು ಚೈತನ್ಯತೆ, ಒಂದು ಚಾರ್ಮಿಂಗ್ ಡಿಫ್ರೆಂಟ್ ಬರುವಂಥದ್ದು. ಇದು ಒಂದು ಫೋಟೋಗ್ರಫಿ, ಕೆಲವೊಂದು ಫೋಟೋಗ್ರಫಿ ಅಂತಂತಾರೆ. ಇದರಲ್ಲಿ ಇದು ಮಾಡಿ ನೋಡಿದಾಗ ಆ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಮಗೆ ಹಿಂಗೆ ಓಪನ್ ಐಸ್ದಿಂದ ನೋಡೋಕ್ಕಿಂತ ಆ ಒಂದು ಫೋಟೋಗ್ರಫಿ ಒಳಗೆ ಅದು ಪ್ರೂವ್ ಮಾಡಿದಂತೆ ಆ ಒಂದು ಎನರ್ಜಿ ಲೆವೆಲ್ ಹೆಂಗಿರುತ್ತೆ ಮನುಷ್ಯನಿಗೆ ಅಂತ ಅನ್ನೋದು. ಆ ರೀತಿ ಅವ್ರು ಮಾಡಿದ್ದಂತಂದರೆ ಅಲ್ಲಿ 2 ಅಥವಾ 3ನೇ ಸಲದೊಳಗೇ ಫಿಕ್ಸ್ ಆದಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಯಾಕಂದ್ರೆ ಆ ಒಂದು ಚಾರ್ಮಿಂಗ್ ಅಲ್ಲಿ ಬಂದುಬಿಡುತ್ತೆ. ಇನ್ನು 2ನೇದು ಅಂದರೆ ಅದರಲ್ಲಿ ಮತ್ತೆ ಇನ್ನೊಂದು ಸಲ ಇದು ಏನು 3ನೇ ದಿಕ್ಕು ಇನ್ನೊಂದು ಎದಕ್ಕಿದೆ ಅಂದರೆ, ಎಷ್ಟೋ ಸಲ ಗಂಡ ಹೆಂಡ್ರ ಒಂದು ಜಗಳ ಬಂದು ಏನೋ ಒಂದು ಇದಕ್ಕೆ ಹೋಗಿರುತ್ತೆ, ಮಾತು ಬಿಡೋದು ಇದು ಬಿಡೋದು ಅಂತ, ಅಥವಾ ಎವ್ರಿ ಟೈಮ್ ಅದು ಒಂದು ಜಗಳ ಅವರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಆ ಹೊತ್ತಿಗೆ ಈ 3ನೇ ದಿಕ್ಕಿಗೆ ಅವ್ರು ತಲೆ ಮಾಡಿ ಮಲ್ಕೊಂಡ್ಬಿಟ್ರೆ ನೀವು ನಂಬೋದಿಲ್ಲ, ಅದೊಂದು ಕಾಂಪ್ರಮೈಸ್ ಫಾರ್ಮುಲಾ ಬಂದುಬಿಡುತ್ತೆ ಅವರಿಬ್ಬರಲ್ಲಿ. ಅಂದರೆ ಈ 3ನೇ ದಿಕ್ಕು ಮ್ಯಾರೇಜು ಮತ್ತು ರಿಲೇಷನ್ಗೆ ಈ ಸಾಕಷ್ಟು ಪ್ರಭಾವವನ್ನು ಬೀರುವಂಥದ್ದು. ಇದ್ರ ಜೊತೆ ಮನೆ ಮುಖ್ಯ ದ್ವಾರ ಮತ್ತು ಒಂದು ಏನು ಉದ್ಯೋಗ ಸ್ಥಳ, ಫ್ಯಾಕ್ಟ್ರಿ ಇರಲಿ, ಹೋಟೆಲ್ ಇರಲಿ, ಯಾವುದೇ ಇರಲಿ, ಆ 3ನೇ ದಿಕ್ಕಿಗೂ ಬಂದಿತ್ತು ಅಂದರೂ ಸಹಿತ ಅದು ಒಂದು ಒಳ್ಳೆ ರಿಲೇಷನ್ ಮೇಂಟೈನ್ ಮಾಡುವಂಥ ಒಂದು ಬಿಸ್ನೆಸ್ದಲ್ಲಿ ಆಗಲಿ ಇದಾಗಲಿ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಮತ್ತು ಜನರಿಗೆ ಒಳ್ಳೆ ರಿಲೇಷನ್ ಮೇಂಟೈನ್ ಮಾಡಿ ಪ್ರೋಗ್ರೆಸ್ ಕಾಣಲಿಕ್ಕೆ ಅನುಕೂಲವಾಗುವಂಥದ್ದು ಈ 3ನೇ ದಿಕ್ಕು. ಓಕೆ, ಈಗ ನಮಗೆ ಬೆಳಗಾವಿಯಿಂದ ಸುಜಾತ ಕರೆ ಮಾಡಿದ್ದಾರೆ. ಸುಜಾತ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನಮ್ದು ಯಾವ ದಿಕ್ಕು ಒಳ್ಳೇದು ಕೇಳಬೇಕಾಗಿತ್ತು. ಹಾಂ, ತಮ್ಮದು ಮನೆಯನ್ನು ನಡೆಸೋರು ತಾವ ಅಥವಾ ತಮ್ಮ ಮನೆಯವ್ರಿ? ಮನೆಯವ್ರದ್ದು. ಹಾಂ, ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ತಮಗೆ? ಗೊತ್ತಿದೆ ಸರ್. ಹಾಂ, ಹೇಳಿ. 28 27 27 27 9 1968. 68. 68. ಹಾಂ, ಇಲ್ಲಿ ನೋಡ್ರಿ, ನಿಮ್ಮ ಒಂದು ಇವ್ರ ಪ್ರಕಾರ, ನಿಮ್ಮ ಮನೆಯವ್ರ ಪ್ರಕಾರ ಉತ್ತರ ಅನ್ನೋದು -100 ಇದು ಗೊತ್ತಿರಲಿಲ್ಲ ನಿಮಗೆ? ಹೌದ್ರಾ? ಎಂದೂ ನೀವು ಉತ್ತರಕ್ಕೆ ಬಾಗ್ಲದ್ದು ಮನಿ ಇರಬಾರ್ದು. ಈಗಿರೋ ಮನಿ ಬಾಗ್ಲ ಯಾವುದಕ್ಕಿದೆ ರೀ? ಉತ್ತರಕ್ಕಿದೆ, ಪೂರ್ವಕ್ಕಿದೆ? ಇದು ಇವಾಗ ಪೂರ್ವಕ್ಕಿದೆ ಸರ್. ಪೂರ್ವಕ್ಕಿದೆ ಅಲ್ಲ? ಪೂರ್ವ ಸಹಿತ ಐತಲ್ಲ ನಿಮಗೆ ಮೈನಸ್ ಕೊಡುವಂಥದ್ದು. ಓಕೆ ಸರ್. ಏನ್ರಿ ಅಂದ್ರೆ ಇಲ್ಲಿ ಏನು ಬರುತ್ತೆ, ಪೂರ್ವ ಅಂದ್ರೆ -70% ರಿಸಲ್ಟ್ ಕೊಡುವಂಥದ್ದು. ಓಕೆ. ನಮ್ಮ ಮನೆಗೆ 2 ಬಾಗಿಲು ಇದೆ ಸರ್, ಪೂರ್ವಕ್ಕೂ ಒಂದಿದೆ, ಉತ್ತರಕ್ಕೂ ಒಂದಿದೆ. ಹಾಂ, ಇಲ್ಲ, ಉತ್ತರದಂಕ ನೀವು ಎಂದೂ ಯೂಸ್ ಮಾಡಬಾರ್ದ್ರಿ ಅದನ್ನು. ಓಕೆ ಸರ್. ಹಾಂ, ಇದು ಗೊತ್ತಿರಲಿ. ಇವನ್ ಉತ್ತರದ್ದು ಎಂದು ಯೂಸ್ ಮಾಡಿದ್ರೆ ಅಂದ್ರೆ ಅದು ಮತ್ತಷ್ಟು ಪ್ರಾಬ್ಲಮ್ದಲ್ಲಿ ಸಿಗ್ಲಿಕ್ಕೆ ಕಾರಣವಾಗುತ್ತೆ. ಅದೇ ಸಪೋಸ್ ನೀವು ಇದರಲ್ಲಿ ಏನಪ್ಪ ಅಂದ್ರೆ ಪೂರ್ವದಲ್ಲಿ ಇದು ಮಾಡಿದ್ರೆ ಅದು -70%. ಇದರಲ್ಲಿ ಏನಾಗುತ್ತೆ, ಹೆಲ್ತ್ದಲ್ಲಿ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಏನೋ ಒಂದು ಕೋರ್ಟ್ ಮ್ಯಾಟ್ರದಲ್ಲಿ ನೀವು ಇದನ್ನ ಅಂದರೆ ಅನ್ನೆಸಲಿ ಕೋರ್ಟ್ ಮ್ಯಾಟ್ರಿಗೆ ಹೋಗುವಂಥ ಸಿಚುವೇಶನ್ಸ್ ಬರುತ್ತೆ. ಸರ್ಟನ್ ಟೈಮ್ ಆಕ್ಸಿಡೆಂಟಲ್ ಆಗುವಂಥ ಚಾನ್ಸು ಬರುತ್ತಿರ್ತದೆ. ಅದಕ್ಕೆ ಪೂರ್ವ ಸಹಿತ -70 ಇದೆ. ಇದನ್ನ ನೀವು ಸ್ವಲ್ಪ ಅದನ್ನು ಟಿಲ್ಟ್ ಮಾಡಿ 45 ಡಿಗ್ರಿ ಟಿಲ್ಟ್ ಮಾಡಿದರೆ ಈಶಾನ್ಯ ಬರುತ್ತೆ. ಅದನ್ನ ನೀವು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಮತ್ತೆ +100% ರಿಸಲ್ಟ್ ಕೊಡುವಂಥದ್ದು. ಅವ್ರಿಗೆ ನೋಡ್ರಿ, ನಾರ್ತ್ ಈಸ್ಟ್ ಇಸ್ ದ ಫಸ್ಟ್ ಡೈರೆಕ್ಷನ್. ಅತಿ ಒಳ್ಳೆ ದಿಕ್ಕದು ನಾರ್ತ್ ಈಸ್ಟ್ ಡೈರೆಕ್ಷನ್. ಮತ್ತೆ ನಾರ್ತ್ ಈಸ್ಟ್ ಅಂದ್ರೆ ಮತ್ತೆ ಆ ಮೂಲಿಗೆ ಹೋಗಿಡಬಾರ್ದು. ಅದು ನಾರ್ತ್ ಈಸ್ಟನ್ನು ಈಶಾನ್ಯನ ನೋಡ್ತಿರ್ಬೇಕಾ ಬಾಕ್ಲ. ಆಮೇಲೆ ಪಶ್ಚಿಮ ಸಹಿತ ಅದು ಒಳ್ಳೆ ದಿಕ್ಕು ಅವರಿಗೆ. ಓಕೆ, ಇನ್ನಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ಇನ್ನಷ್ಟು ವಾಸ್ತುವಿನ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.